ಹೋಟೆಲ್ ಹೆಸರೇನು? It's not a hotel. They call it Miss Putakana Miss. ಅಕ್ಕ ನೋಡಿಲಿ, ಹೋಟ್ಲು ಪುಟ್ಟದಾದ್ರು ಸಕ್ಕದಾಗಿದೆ. It's not a hotel. It's not. ಹಾ, ಮೆಸ್ ಪುಟ್ಟಕ್ಕನ್ ಮೆಸ್. Yeah, correct. A baby was born in their house yesterday, and for that reason, they provided free food for all their customers. ಏನು? ವಾಟ್? Yeah, baby, small baby, you know? ಓ, ಮಗು ಆಗಿದ್ಯಾ? ಬೇಬಿ. Yep. ಏನಂತೆ ಮಗು ಅಂತ ಏನೋ ಹೇಳ್ತವ್ರೆ. ಅವ್ರ ಮನೇಲಿ ಮಗು ಆಯ್ತಂತೆ, ಅದಕ್ಕೆ ಫ್ರೀ ಊಟ ಕೊಟ್ರಂತೆ. ಮಗಿನ? ಓ, ಹೊಸ ಮಗಿ ಆಗಿರ್ಬೇಕು. ಮಗಿನ? ಗಂಡ ಹೆಣ್ಣ? ಅಲ್ಲಿ ಎಲ್ರು ಸಂದಾಗವ್ರ? ಮಿಸ್ನಾಗ ಜನ ಜಾಸ್ತಿ ಇದ್ರ? ನಿಮ್ಗೆ ಊಟ ಬಡಿಸಿದ್ದು ಅವ್ವನ ಅಪ್ಪಯ್ಯನ ಇಲ್ಲಸು? ದೊರೆ, ಮಗಿಗೆ ಸ್ನಾನ ಮಾಡ್ಸಕ್ ಮುಂಚೆ ಮೈ ತುಂಬ ಎಣ್ಣೆ ಹಚ್ಚಿ ಚೆನ್ನಾಗಿ ನೀವಬೇಕು. ಸ್ನೇಹ, ಅಲ್ಲೆಣ್ಣೆ ಇಟ್ಟಿವ್ನಿ, ತಗೊಂಬರವ. ತೆಗ. ಅಜ್ಜಿ, ಇದು ಗಮ್ಮಂತೈತೆ. ಏನ್ ಹಾಕಿದೆ ಅಜ್ಜಿ ಇದಕ್ಕೆ? ಗರ್ಕೆ, ಅಮೃತ ಬಳ್ಳಿ. ಅಜ್ಜಿ ಒಂದ್ ನಿಮಿಷ. ಮೆಸೋ, ಅಜ್ಜಿ ಹೇಳೋದನ್ನ ಹಂಗೆ ಹಚ್ಚಿಡ್ತೀನಿ. ಕಳ್ಳ, ಮುಂದೆ ಬಾಣಂತನ ಮಾಡಿಸ್ಕೊಳ್ಳೋಕ್ಕೆ ಈಗಲಿಂದನೇ ತಯಾರಿ ನಡೆಸಿದ್ಯಾ? ಅಜ್ಜಿ ಈಗ ಹೇಳು. ದೊರೆ, ಅಮೃತ ಬಳ್ಳಿ ಗರ್ಕೆ ರಸದ ಜೊತೆಗೆ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಜೊತೆ ಹಸುವಿನ ಹಾಲು ಸೇರಿಸ್ಬೇಕು. 3 ರಿಂದ 5 ಚುಟ್ಕಿಯಷ್ಟು ಜ್ಯೇಷ್ಠ ಮಧು, ಭದ್ರಮಷ್ಟಿನ ಕುಟ್ಟಿ ಇದ್ರ ಜೊತೆ ಸೇರಿಸಿ ಕುದಿಸಿದ್ರೆ ಈ ಎಣ್ಣೆ ಬರ್ತೈತೆ. ಇದನ್ನ ಮೈಗೆ ಮಾತ್ರ ಹಚ್ಬೇಕು. ಬಾ ಏನಜ್ಜಿ ನೀನು ಈಟನ್ನೆಲ್ಲ ಗೆಪ್ತಿ ಇಟ್ಕೊಂಡಿದ್ಯಾ? ನಾನೇನೋ ಮಿಸ್ ಮಾತ್ರ ಸಂದ ಓದಿ ಎಲ್ಲ ಗೆಪ್ತಿ ಇಟ್ಕೊಂಡ್ರ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಮಿಸ್ಗಿಂತ ಒಂದ್ ಹೆಜ್ಜೆ ಮುಂದೆನೆ ಇದೆಯಾ. ಅಲ್ಲಜ್ಜಿ, ಇಡೀ ಪುಸ್ತಕ ಎಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ಯಾ? ಅಜ್ಜಿ, ಈಟೊಂದೆಲ್ಲ ಹಾಕೋ ಬದಲು ಕೊಬ್ಬರಿ ಎಣ್ಣೆನೋ ಇಲ್ಲ ಕೈ ಎಣ್ಣೆನೋ ಹಾಕಿ ಮಗಿಗೆ ಮೈ ನೀವಿದ್ರೆ ಹಾಕಿಲ್ವೇ? ಆಗ್ತೈತೆ, ಆದ್ರೆ ಈ ಎಣ್ಣೆನ ಮೈಗೆ ಹಚ್ಚಿದ್ರೆ ಚರ್ಮದ ಕಾಯಿಲೆ ಬರಕ್ಕಿಲ್ಲ. ಮೈ ಬಣ್ಣ ಹಾಲಂಗೆ ದಿನದಿಂದ ದಿನಕ್ಕೆ ಹೊಳಿತೈತೆ. ಅಜ್ಜಿ, ಹಂಗಾದ್ರೆ ಮಗಿಗೆ ನಾನೇ ಎಣ್ಣೆ ಹಚ್ತೀನಿ. ಹಚ್ಚ ಮೊದಲು ಮನೆ ಮೇಲೆ ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂತ್ಕ. ಮಗು ತಲೆ ನಿನ್ನ ಪಾದ ತವ ಬರಬೇಕು. ಹೋಗು ಕೂತ್ಕೊ, ಕಾಲು ಉದ್ದ ಚಾಚು. ಸರಿ, ಪಂಚೆ ಮೇಲೆ ಮಾಡ್ಕ. ಮಲ್ಸವ. ನಿಧಾನ. ನಿಧಾನಕ್ಕೆ. ಅದು ಮಗಿ ಅಂದ್ರಲ್ಲ, ಲೋಕದ ರೂಢಿ ಅಂತ ಕೇಳ್ದೆ ಆಟೆ. ಫೋಟೋ ನೋಡಿದ್ರೆ ಹಳ್ಳಿಯವರು ಅನಿಸ್ತೈತೆ. ಅಲ್ಲಿ ವ್ಯಾಪಾರ ಹೆಂಗ್ ನಡೀತೈತೆ? ಜನ ಬರ್ತಾರ? ಅವ್ವ ಅಂದ್ರಲ್ಲ, ಅದಕ್ಕೆ ಅಲ್ಲಿ ಊಟನೂ ಅವ್ವನೇ ಬಡ್ಸೋದು ಅಂತ ಕೇಳ್ದೆ ಆಟೆ. ಅಷ್ಟೇನಾ? ನೀನ್ ಮಾತಾಡಿದ್ ನೋಡಿದ್ರೆ ಯಾರೋ ಪರಿಚಯದವ್ರು ಅನ್ಕೊಂಡೆ. ಕೆಲಸ ಒಂದೇ ಅನ್ಯಾಕೆ ಸಂಬಂಧನೂ ಒಂದೇ ಅಲ್ವೇ? ನಿಜಾನೇ.
ದೇರ್ ಹೂ ಸರ್ವಿಂಗ್ ಊಟ? Everyone was serving food there, but seeing that mother's smile, speech, and cook, I just thought that I saw her somewhere. ಯು ಸಿ ದಟ್ ಅಮ್ಮ? Yeah. ಈ ಅಮ್ಮನ ಇವ್ರು ಎಲ್ಲಿ ನೋಡಕ್ ಸಾಧ್ಯ ಅಲ್ವಾ ಅಕ್ಕ? ಅಂದ್ರೆ ಅವರು ಈ ಅಮ್ಮನ್ ನೋಡೋರು ಅಂತ? ಹ್ಞೂ. Who's this picture in the sketch? However, I feel like she was suffering from something. ಇವನು ಹೇಳ್ತವ್ರೆ ಚೋಟು. ವಾಟ್ ಮ್ಯಾಕ್ಸ್? Actually, the mother was smiling at everyone, but I felt like there was some pain inside her. ಪೇನಾ? ಯಾಕಂತೆ? I don't know, but I just felt like that. ಇವನು ಹೇಳ್ತವ್ರೆ. ಅದೇ ತೋರ್ಸುದಲ್ಲ, ಆ ಅಮ್ಮ ಎಲ್ರ ಮುಂದೆ ಖುಷಿಯಾಗಿದ್ರಂತೆ, ಆದ್ರೂ ನೋವಲ್ಲಿರೋ ಥರ ಕಾಣಿಸಿದ್ರಂತೆ. ಐ ಆಮ್ ಕರೆಕ್ಟ್? ಪೇನ್ ದಿಸ್ ಲೇಡಿ? Yes. ಯಾರ ಕಷ್ಟಗಳು ಏನಿರುತ್ತೇನೋ ಮುಖದಲ್ಲೇ ಗೊತ್ತಾಗುತ್ತೆ. ಮ್ಯಾಕ್ಸಿ, ವಾಟ್ ಯು ಈಟ್? Idli vade. ಸಿಟ್. ಹೊಟ್ಟೆ ಮ್ಯಾಕೆ ಗುಂಡಾಕಾರವಾಗಿ ಕೈ ಆಡಿಸ್ಬೇಕು. ಮಗ್ಗಿನ ಕಡೆ ಮಲಗ್ಕೊಂಡು ಎಣ್ಣೆ ಪಾದನ ನಯವಾಗಿ ಸವರಿದ್ರೆ ತಲೆಯಲ್ಲಿರೋ ನರಮಾನ ಶಕ್ತಿ ಹೆಚ್ಚಾಗ್ತೈತೆ. ಅಜಯ್, ಏಟಂತ ತಿಳ್ಕೊಂಡ್ಬಿಟ್ಟಿದ್ದೆ ನೀನು? ಹ್ಞೂ, ನಿಮ್ಮನ್ನೆಲ್ಲ ಹಿಂಗೆ ಸಾಕು ಬೆಳೆಸಿದ್ದು. ಅಜ್ಜಿ, ಮಗು ತಲೆಗೆ ಎಣ್ಣೆ ಹಚ್ಲಿಲ್ಲ? ಅದಕ್ಕೆ ಬೇರೆ ಎಣ್ಣೆ ಮಡಗಿವ್ನೆ. ದೊರೆ, ಮಗಿ ಮೂಗ್ನ ಮೇಲಿಂದ ಕೆಳಕ್ ನೀವು. ಅಜಯ್, ಇನ್ನ ಏಟದು? ಸಾಕು ಸಾಕು. ನನ್ ಮುದ್ದು ಚೊಚೆ ಮಾವನ ಕೈಲಿ ಎಣ್ಣೆ ಹಚ್ಕೊಂಡ್ಲಾ? ಅಜ್ಜಿ, ನೀವು ಬಂದಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಮಗುಗೆ ಸ್ನಾನ ಮಾಡಿಸೋದನ್ನ ನೋಡೋ ಹಂಗಾಯ್ತು. ಯಾಕೆ ವಸು, ಬಂಗಾರ ಕೂಸ್ಗೆ ನೀರ್ ಹಾಕಿಲ್ವೇ? ಅವ್ವ ಮಗು ಆಸ್ಪತ್ರೆಗೆ ಸೇರಿದಾಗಿಂದ ತುಂಬ ಮಂಕಾಗಿದ್ದಾರೆ. ಆಗಕ್ಕಿಲ್ವಾ ಮತ್ತೆ? ವಾರನು ಕಳೆದಿರೋ ಕೂಸು ಆಸ್ಪತ್ರೆಗೆ ಸೇರ್ತೈತೆ ಅಂದ್ರೆ? ಅಜಯ್, ನೀರ್ ಕಾಯ್ತಾ? ಅದ ನೋಡು ಬಾ. ನೀನೇ ನೋಡಿದರೆ ಮಣ್ಕೈನ ನೀರಾಗದ್ದು. ಹಾ, ಅಜಯ್ ಬಿಸಿ ಐತೆ. ಏನ್ ಮಾಡ್ಬೇಕು? ತಣ್ಣೀರ್ ಹಾಕ್ಬೇಕು. ಹಾ, ಹಾಕು ಮತ್ತೆ. ಈಗ ಅದ ನೋಡು. ಹಾ, ಸರಿಯಾಗೈತೆ. ಹಾ, ಆಗ್ಲೇ ಎಣ್ಣೆ ಹಚ್ಚುವಾಗ ಮಗುವಿನ ಮಲಗಿಸ್ಕೊಂಡಲ್ಲ, ಹಂಗ್ ಮಲಗಿಸ್ಕೊಂಡು ಪಾದದಿಂದ ನೀರ್ ಹಾಕಂಬ. ಸರಿ ಅಜಯ್. ಜನ ನನ್ನನ್ನು ನೋಡಿ ಗಂಡನ ಮನೇಲಿ ಸಂಸಾರ ಮಾಡಕ್ಕಾಗದೆ ಇರೋಳು ಅಂತ ಆಡ್ಕೊಂಡಿದ್ ಮಾತೆಲ್ಲ ಮಗು ಸ್ನಾನ ಮಾಡಿಸಿದ ನೀರಂಗೆ ನನ್ನ ಮನಸ್ಸಿಂದ ಹರಿದೋಗಿ ನನ್ನ ಮನಸ್ಸು ಹಗುರಾಗ್ತಿದೆ. ಈ ಮಾವಯ್ಯನ ಪ್ರೀತಿ ಪಡ್ಕೊಳಕ್ಕೆ ನನ್ನ ಮಗಳು ಇಷ್ಟು ದಿನ ಕಾಯ್ತಿದ್ಲು ಅನ್ಸುತ್ತೆ. ಸೋದ್ರ ಮಾವ ಅಂದ್ರೆ ಏನ್ ಅನ್ಕೊಂಡ್ಯವ? ಅವನ್ ಸ್ಥಾನ ತುಂಬಕ್ ಸಾಧ್ಯ ಇರೋದು ಸೋದ್ರ ಮಾವಂಗ್ ಮಾತ್ರ. ಹೌದು ಅಜ್ಜಿ, ಇಂಥ ಅಣ್ಣನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಏನ್ ತಂಗ್ಯವ ನೀನು? ಖುಷಿಯಾಗಿ ಹೇಳೋ ಮಾತನ್ನ ಹತ್ಕೊಂಡು ಹೇಳ್ತಿದ್ದಲ್ಲ, ಮೊದಲು ಕಣ್ಣಸ್ಕೊ. ನಂಗೆ ಯಾಕೆ ಮುತ್ತು ಕೊಡ್ತಿದ್ಯಾ?
ಮಗಿನ ನೋಡ್ಕೊಳ್ತಿರೋದು ನಿಮ್ಮ ಅಣ್ಣಯ್ಯ. ಆದರೂ ನಿನ್ನಿಂದನೇ ಅಲ್ವಾ ಅಜ್ಜಿ ಅವ್ವ ಅಪ್ಪಯ್ಯ ಅಣ್ಣ ಸ್ನೇಹ ಎಲ್ಲರೂ ಸಿಕ್ಕಿರೋದು. ತುಂಬ ಥ್ಯಾಂಕ್ಸ್ ಅಜ್ಜಿ. ನಾನಿರೋದು ದೆವ್ವದ ಲೋಕದಾಗ ಅಂತ ಅನಿಸ್ತೈತೆ. ಆ ಸಹನ ದೆವ್ವಾಗ ಬಂದು ಎದುರಿಸಿ ನನ್ನ ಕತ್ತಿಸ್ಕಕ್ಕೆ ಬರ್ತಾಳೆ. ಇದೆಲ್ಲ ಹೆಂಗ್ ಸಾಧ್ಯ? ಏನು ಅರ್ಥನೇ ಆಯ್ತಿಲ್ವಲ್ಲ. ನಾನು ಬೇರೆ ಈ ವಯ್ಯನ ಕತೆ ಮುಗಿಸಿ ನನ್ನ ಸೌತಿ ತಾಳಿ ಕೀಳೋ ಪ್ಲಾನ್ ಆಗಿದ್ದೀನಿ. ಹಂಗೇನಾರು ಆದರೆ ಈ ವಯ್ಯನು ಸತ್ತು ದೆವ್ವ ಆಗಿ ಸಹನನ್ ದೆವ್ವದ ಜೊತೆ ಸೇರ್ಕೊಂಡು ನನ್ನನ್ನು ಮುಗಿಸೋ ಪ್ಲಾನ್ ಮಾಡಿದ್ರೆ, ಅಯ್ಯೋ. ಏ ರಾಜಿ, ಸತ್ತವ್ರು ಯಾರು ದೆವ್ವ ಆಗಕ್ಕಿಲ್ಲ, ಅದೆಲ್ಲ ನಿನ್ನ ಭ್ರಮೆ. ನನ್ನ ಸೌತಿ ಗಂಡನ ಮುಗಿಸ್ತೀನಿ. ಏನ್ ಪಾರಂ ಕೋಳಿನ ಮುಗ್ಸಕ್ಕೆ? ಲೈ ಮಾಡಗ್ಲ ಫೋನ್ 50 kg ತರಕಾರಿ ಒಂದೇ ದಿನ ಮುಗ್ಸಕ್ಕೆ ಆಯ್ತೈತೆ ಅಲ್ಲ ಬೇಡ. 5 kg ಮಿಕ್ಸ್ ತರಕಾರಿನ ಮೇಸ್ತಾವ್ ಮಾಡ್ಬಿಟ್ಟು ಹೋಯ್ತಾರೆ. ಯಾಕೆ ಗಾಬರಿ ಆಗ್ಬಿಟ್ಟೆ? ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಇಲ್ಲ ಯಾರ್ದಾರು ಮನೆ ಹಾಳು ಮಾಡೋಕ್ಕೆ ಪಿಲನ್ ಆಗ್ತಿದ್ಯಾ? ಯೋ, ಯಾಕೆ ಮಾತೆಲ್ಲೆಲ್ಲಿಗೋ ಹೋಯ್ತೈತೆ? ಎಲ್ಲೆಲ್ಗೋ ಹೋಗೋ ಮಾತು ನಿಂತಾವ್ ಯಾಕೆ? ಪುರ್ಸೆ ಪುರ್ಸೆ, ಯೋ, ಅವನು ನಿನ್ನ ಮಗಳು ವರ್ಷನವನು ಅಂತ ಗೊತ್ತಿಲ್ವಾ? ಕಾಲೇಜ್ಗೆ ಹೋಗೋನೆ. ಓ ಮರ್ತೇ ಬಿಟ್ಟೆನು. ಕಳೆ ಕಳೆ ವಾತಾರನೇ ಏನೋ ಕೆಲಸ ಐತೆ ಅಂತ ಹೋದ. ಗೋಡೆಗೆ ಕಿಟಿಗೆ ಬಾಯ್ದಿದ್ರೆ ಎಷ್ಟೋ ಸಂದಾಕಿತ್ತು. ಬಂದ್ ವಿಷಯ ಹೇಳ್ಬೋದು. ನಿಂತಾವ್ ಮಾತಾಡೋದೇ ನನ್ನ ಕೆಲಸ. ಯೋ, ನಿಂತ್ಕಳೆಯ. ಈ ಮನೆ ಯಜಮಾನಿ ನಾನು. ಮುಂದೆ ಹೆಜ್ಜೆ ಇಡಕ್ಕೆ ಮುಂಚೆ ಯಾಕೆ ಏನು ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಹಿಂಗೆ ಮಾತಾಡ್ಕೊಂಡು ನಿಂತ್ರೆ ನೀನು ಈ ಮನೆನಾಗೆ ನನ್ನ ಬಿಕ್ಸ್ದಾಗಿದ್ಯಾ ಅಂತ ಹೇಳ್ಬೇಕಾಯ್ತದ. ಸುಮ್ಕೆ ಮಾತಿಗೆ ಮಾತು ಯಾಕೆ? ನಾನು ಕೆಲಸ ಮುಗಿಸ್ಕೊಂಡು ನಾನು ಹೋಯ್ತಾ ಇದ್ದೆ. 10 ನಿಮಿಷ ನೀನು ಮೌನಾಗಿ ಬಿದ್ದರೆ ಅಷ್ಟೇ ಸಾಕು. ಅದೇನು ಕೆಲಸ ಅಂತ ಹೇಳ್ಬಿಟ್ಟು ಹೋಗು. ನಂದು ಹಳೇದೊಂದಷ್ಟು ಐಟಮ್ಗಳು ಇಲ್ಲೇ ಬಿದ್ದವೆ. ಪಾಸ್ಬುಕ್ಕು, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟು, ಒಂದಷ್ಟು ಫೈಲ್ಗಳು, ಅದನ್ನೆಲ್ಲ ತಗೊಂಡೋಗು. ಅವತ್ತೆಲ್ಲ ತಗೊಂಡೋದಲ್ಲ. ಆವತ್ತೆಲ್ಲ ತಗೋ ಹೋಗಿದ್ರೆ ಇವತ್ತು ಯಾಕೆ ಬರ್ತಾಯಿದ್ದೆ? ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿದ್ರ ಅಯ್ಯೋ ಅಯ್ಯನ್ ಮಾತನ್ನ? ಹಾಗೆಲ್ಲ ನಾನು ಹಿಂದೆ ಸುತ್ತಕ್ಕೆ ಸಂತಾಗಿತ್ತು. ಬಣ್ಣದ ಮಾತಾಡಿ ನನ್ನನ್ನು ಮಾಡಿಸ್ಬಿಟ್ಟೆ. ಅಯ್ಯೋ, ಹಾಳು ಮಾಡೋದಕ್ಕೆ ನನ್ನ ಬಾಳೆ ಬೇಕಿತ್ತ? ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲಯ್ಯ. ಸಂದಾಗಿರ್ತೀಯ ನೀನು. ಅದೇನು ದಿನ ನನ್ನ ಸೌತಿ ಜೊತೆಗೆ ಮೆರಿತೀಯೋ ಮೇರಿ. ನನ್ನ ಕಣ್ಣೀರು ನಿಟ್ಟುಸ್ರು ನಿನ್ನ ಸುಮ್ಕೆ ಬಿಡ್ತೈತಾ? ಅದ್ರಾಗೆ ಕೊಚ್ಕೊಂಡು ಹೋಗ್ಬಿಡ್ತೀವಿ ನೋಡ್ತೀವಿ. ಹಂಗೆ ಕಣ್ಗುಡ್ಡೆ ಬಿಡ್ಬೇಡ ನೀನು, ನಂಗೆ ದಿಗ್ಲಾಯ್ತದೆ. ಅಯ್ಯೋ, ಹತ್ರ ಬರಬೇಡ. ಅಯ್ಯಯ್ಯೋ, ಯಾಕೆ ನನ್ನ ಕಣ್ಣೋಡೆ ಅಲ್ವಾ ನೀನು ನನ್ನ ಪಿರೂತಿ ಮಾಡಿದ್ದು? ಏನಯ್ಯ ಇದ್ದಕ್ಕಿದ್ದಂಗೆ ಬದಲಾಗ್ಬಿಟ್ಟೆ? ನಾನೇನು ಬದಲಾಗಿಲ್ಲ ರಾಜಿ, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಇದೇನು ವರ್ಷನೇ ಬದಲಾಯಿಸ್ತಿದ್ಯಾ? ಮನೆಯಾಗ ಯಾರೂ ಇಲ್ಲ ಅಲ್ಲ? ಅಯ್ಯೋ, ಯಾಕೆ ನನ್ನ ಕೊಲ್ಲೋ ಪಿಲ್ಲಾನೇನ ಮಾಡಿದ್ಯಾ? ಇದೆ ಹಿಂಗೆ ಯೋಚನೆ ಮಾಡಿನೇ ನಿನ್ನ ಐಡಿಯಾ ಎಲ್ಲ ಎಕ್ಕುಟ್ಟೋಯ್ತಾರ. ನಾನು ಹಿಂಗೊಂದು ದಿಟ ಇಲ್ಲ ದಿಟ್ವಾ? ಹಾಂ, ಹೇಳು. ಈಗ ನಾನು ಪುಟ್ಟಮ್ಮಿ ಜೊತೆಲಿ ಇದ್ದೀನಲ್ಲ, ಅದೆಲ್ಲ ಒಂದು ನಾಟಕ.
ನೀನು ಪುಟ್ಟ ಮೀನು ಹಾಳು ಮಾಡೋಕ್ಕೆ ಎಷ್ಟೆಲ್ಲ ಪುಂಟೆ ಬಿಲ್ಲೆ ಆಡಿದೆ. ನಾನು ನೋಡ್ತೀಯ ಯಾರಿಗೂ ಗೊತ್ತಾಗ್ದಿರಂಗೆ ಅವಳ ಜೊತೆಯಾಗೆ ಎದ್ಕೊಂಡು ಅವಳಿಗೆ ಗುಂಡಿ ತೋರ್ತಾ ಇದ್ದೆ. ನಿನ್ಗಿನ್ನೂ ನಂಬಕ್ಕಾಯ್ತಾ ಇಲ್ಲ ಅಲ್ಲ? ನೀನು ಕೆಂಡ ಸತ್ತೀನಿ. ಅದೇ ನೀನು ಕುಂತ್ಕೊ. ನೀನು ಕುಂತ್ಕೊಂಡು ಕೆಲಸ ಹೇಳ್ಬೇಕು ಅಟಯ್ಯ, ನಾನಿಲ್ವೇ? ತಗ ಮಗಿರಿ ಇಡ್ಕೊ. ಕಡೆ ಹುಷಾರು. ಸ್ನೇಹ, ಹೋಗಿ ವಸುಗೆ ಒಂದು ಲೋಟ ಹಾಲು ತಂದ್ಕೊಡು. ಹ್ಞೂ ಅಜ್ಜಿ. ಇರು. ಯಾಕೆ? ಬಂಗಾರು, ವಸುಗೆ ಒಂದು ಲೋಟ ಹಾಲು ತಂದ್ಕೊಡು. ಹಾ ಸಂಧ್ಯಾ, ಅಲ್ಲಿ ಸಾಂಬ್ರಾಣಿ ಮಡಗಿವ್ನಿ, ಕೆಂಡಕ್ಕೆ ಹಾಕು. ಅಜಯ್ ಗಮ್ ಬಂದೈತೆ. ನಿಂಗು ಹಂಗೆ ಚಂದಕ್ಕೆ ನೀರು ಹಾಕಿದ ಮ್ಯಾಕೆ ಸಾಂಬ್ರಾಣಿ ಹೊಗೆ ಕೊಡ್ತಿದ್ದೆ. ಅದಕ್ಕೆ ನಿನ್ ಕೂದಲು ಈ ದಟ್ಟವಾಗಿ ಮಂದವಾಗಿರೋದು. ಈ ಸಾಂಬ್ರಾಣಿ ಮ್ಯಾಕೆ ಬುಟ್ಟಿ ಹಾಕು. ಸ್ನೇಹ, ವಸಂತ್ ಕರ್ಕೊಂಡೋಗವ. ಹಾಂ ಅಜ್ಜಿ. ಅದಕ್ಕೆ ಬಸ್ಸು, ನಿನ್ ಕೂದಲನ್ನ ಬುಟ್ಟಿ ಮೇಲೆ ಆಡು. ಬಂಗಾರು, ನಿನ್ ಮಗಿಗೆ ವಸುಗೆ ನೀರು ಹಾಕಕ್ಕಿಲ್ವಾ? ಯಾಕೆ? ಅದು ಅವ ಬಾಣಂತನ ಮಾಡೋದು ಒಂಥರ ಮರ್ತವಾದಂಗೆ ಆಗೈತೆ. ಏನ್ ಹಿಂಗೆ ಹೇಳ್ತೀಯ? ಕೂದಲು ನೆರೆದಿರೋ ನನಗೆ ನಮ್ಮವ್ವ ಮಾಡಿರೋ ಬಾಣಂತನ ಗೆಪ್ತಿಗೈತೆ, ನಿನಗೆ ಗೆಪ್ತಿ ಇಲ್ವಾ? ಬುಡಜ್ಜಿ, ನೀನು ಬಂಡಾರ ಇದ್ದಂಗೆ. ಈ ದಿನ ಅಂತ ಮನೆ ಕೆಲಸ ಚಾನೆ ಮಾಡೋಳೆ. ಈಗ ನಾವು ಮಾಡ್ತೀವಿ ಬಿಡು, ಅಲ್ವೇನವ? ಸರಿ ಬಿಡು. ಬಂಗಾರು, ತುಪ್ಪದಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಹುರಿದು ಅದಕ್ಕೆ ಬೇಯಿಸಿರೋ ಬೇಳೆ, ಸಬ್ಸಿಗೆ ಸೊಪ್ಪು ಹಾಕಿ ಚೆನ್ನಾಗಿ ಮರಳಿಸಿ ಬಿಸಿ ಬಿಸಿ ಅನ್ನದ ಮ್ಯಾಕೆ ಅರ್ಧ ಬಟ್ಲು ತುಪ್ಪ ಹಾಕೊಂಡ್ ಬಾ. ಅರ್ಧ ಬಟ್ಲ? ಮತ್ತೆ ನೀನ್ ಶಕ್ತಿನೆಲ್ಲ ಮಗಿಗೆ ದಾರ ಎರೆದ್ಮೇಲೆ ನಿಂಗೆ ಶಕ್ತಿ ತುಂಬೋದು ಬೇಡವೇ? ಅಕ್ಕೆ, ಇವಾಗ ನಾವು ಏನೇ ಕೊಟ್ರು ನೀವು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ತಿಂತಿರ್ಬೇಕಷ್ಟೆ. ಸರಿಯಾಗಿ ಹೇಳ್ದೆ ಸ್ನೇಹ. ಆದ್ರೆ ನನ್ ಬಂಗಾರು ನನ್ಗೆ ಯಾವತ್ತು ಬರಕ್ಕಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಕ್ಕಿಲ್ವಲ್ಲ. ಹೌದು ಅನ್ನಲ್ಲ. ಆದರೆ ನಾನು ನಿನ್ನ ಬಂಗಾರ ಅಲ್ಲ, ಸಿಂಗಾರ. ಅದಕ್ಕೆ ಹೇಳ್ತಿದ್ದೀನಿ.